ನಮಸ್ತೆ ಎಲ್ಲರಿಗೂ. ನಾನು ಅನಿಲ್ ಮೈಸೂರು. ಸೊ ಡೇ 44 ಆಫ್ 100 ಡೇಸ್ ಫಿಟ್ನೆಸ್ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ಸ್ಫೂರ್ತಿದಾಯಕ ಕಥೆಯಲ್ಲಿ ನಾವು ನಮ್ಮ ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧಿ ಪಡೆದಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನೋಡೋಣ. 1911ರಲ್ಲಿ ಅವರು ಮೂಲತಃ ಬಂದು ಅವರ ವೃತ್ತಿ ಬಂದು ಅಡ್ವೊಕೇಟ್ ಆಗಿರ್ತಾರೆ, ಲಾಯರ್ ಆಗಿರ್ತಾರೆ. ಸೊ 1911ರಲ್ಲಿ ಒಂದು ಕೇಸ್ ನಡೆಸ್ತಾ ಇರ್ತಾರೆ, ಕೋರ್ಟಲ್ಲಿರ್ತಾರೆ, ವಿಚಾರಣೆ ನಡೀತಾ ಇರುತ್ತೆ, ಪ್ರೊಸೀಡಿಂಗ್ಸು. ಆ ಟೈಮಲ್ಲಿ ಒಂದು ಟೆಲಿಗ್ರಾಮ್ ಬರುತ್ತೆ ಅವ್ರಿಗೆ. ಸೊ ಬಂದಾಗ ಅದರಲ್ಲಿ ಏನಾಗಿರುತ್ತೆ ಅಂದರೆ ಅವರ ವೈಫು ತೀರೋಗಿರೋ ಅಂಥ ಇನ್ಫಾರ್ಮೇಷನ್ ಇರುತ್ತೆ ಅದರಲ್ಲಿ. ಸೊ ಅವರು ಅಲ್ಲಿಂದ ಇಮಿಡಿಯೇಟಾಗಿ ಹೊರಡ್ಬೋದಾಗಿತ್ತು, ಬಟ್ ಯಾರಿಗೂ ಆ ವಿಷಯನ ಹೇಳಿದೆ. ಸೊ ಅಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತಲ್ಲ, ಒಬ್ಬ ವ್ಯಕ್ತಿನ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಬಿಟ್ಟು ಹೋದರೆ ಅವ್ರ ಲೈಫ್ಗೆ ಸಮಸ್ಯೆ ಆಗುತ್ತೆ ಅಂತ ಇದು ಮಾಡಿ ಆ ವಿಷಯನ ಯಾರಿಗೂ ಹೇಳದೆ ಅವರು ಅದನ್ನು ಕಂಪ್ಲೀಟ್ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆನ ತೋರಿಸಿ, ಸೊ ಅಲ್ಲಿಂದ ಎಲ್ಲ ಮುಗಿದ ಮೇಲೆ ಕೊನೆಗೆ ಅವರು ಎಕ್ಸಿಟ್ ಆಗ್ತಾರೆ. ಸೊ ಇದು ಒಂದು ಕರ್ತವ್ಯ ನಿಷ್ಠೆಗೆ ಭಾಳ ಒಂದು ಉದಾಹರಣೆ ಆಗಿರೋಂಥ ಒಂದು ಇದು. ಸೊ ಒಳ್ಳೆಯದಾಗಲಿ ಎಲ್ರಿಗೂ. ಗುಡ್ ಡೇ.